Hello everyone. From today we will discuss some multiple choices questions. It may helpful for your CET and JEE exams. So let us begin with some important concept, that is sets. So before going to discuss some examples regarding this chapter, let us revise some important formulas and laws. ಸೊ ಸೆಟ್ ಅನ್ನೋ ಕಾನ್ಸೆಪ್ಟಾಗಿಂದ ಹಾರ್ಡ್ಲಿ ನಿಮ್ಗೆ ಒಂದು ಕ್ವಶನ್ ಬರ್ಬೋದು. ಬಟ್ ಈ ಕಾನ್ಸೆಪ್ಟ್ ಅರ್ಥ ಆದ್ರೆ ಮಾತ್ರ ನಿಮ್ಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಕಾನ್ಸೆಪ್ಟ್ ನಿಮ್ಗೆ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ರಿಲೇಷನ್ ಆ್ಯಂಡ್ ಫಂಕ್ಷನ್ ಕಾನ್ಸೆಪ್ಟಿಂದ ಜಾಸ್ತಿ ಕ್ವಶನ್ಸ್ ಬರೋ ಚಾನ್ಸಸ್ ಇರ್ತಾವೆ. ಸೊ ಆ ಕ್ವಶನ್ಸ್ ನೀವು ಟಚ್ ಮಾಡಬೇಕಂದ್ರೆ ಫಸ್ಟ್ ನಿಮಗೆ ಸೆಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡೀಟೇಲಾಗಿ ಗೊತ್ತಿರಬೇಕು. ಸೊ ಈ ಚಾಪ್ಟರ್ಸ್ ನೀವು ಸೆಟ್ ಅನ್ನೋ ಕಾನ್ಸೆಪ್ಟ್ನ ಕ್ಲಿಯರ್ ಆಗಿದ್ರೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಕ್ವಶನ್ಸು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಾವು ಡೈರೆಕ್ಟ್ಲಿ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ರಿವೈಸ್ ಮಾಡೋಣ. ಈ ಲಾಸ್ ಆಫ್ ಅಲ್ಜಿಬ್ರಾ ಆಫ್ ಸೆಟ್ಸ್ ಇವು ಇಂಪಾರ್ಟೆಂಟ್ ಫಾರ್ಮುಲಾಸನ್ನು ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಸೆಟ್ ಅನ್ನೋ ಕಾನ್ಸೆಪ್ಟ್ ಒಳಗಿಂದ 1-2-3 ಕ್ವಶನ್ಸ್ ಸಾಲ್ವ್ ಮಾಡಿ ನೆಕ್ಸ್ಟ್ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ಗೆ ಹೋಗೋಣ. ಸೊ ಅದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಡೈರೆಕ್ಟಾಗಿ ಕ್ವಶನ್ ಸಾಲ್ವ್ ಮಾಡ್ಬೋದಿತ್ತು, ಬಟ್ ಏನು ಬೇಸಿಕ್ ರಿವೈಸ್ ಇಲ್ಲದೆ ಮಾಡೋದು ಬೇಡ ಅನಿಸಿತ್ತು. ಸೊ ಫಸ್ಟ್ ನಾವು ಇದನ್ನೆಲ್ಲ ಸ್ವಲ್ಪ ಶಾರ್ಟಾಗಿ ಎಲ್ಲ ಒಂದು ಸ್ವಲ್ಪ ರಿವೈಸ್ ಮಾಡಿ ಸೊ ಒಂದೊಂದು ಚಾಪ್ಟರ್ ಬಗ್ಗೆ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ. ಸೊ ಎಲ್ಲ ಮಿಕ್ಸ್ ತೊಗೊಳೋದು ಬೇಡ ಅಂತ ಹೇಳಿ ಫಸ್ಟ್ ನಾನು ಒಂದು ಕಾನ್ಸೆಪ್ಟ್ ಬಗ್ಗೆ ಶಾರ್ಟಾಗಿ ಒಂದು ಬೇಸಿಕ್ ಇಂಪಾರ್ಟೆಂಟ್ ನಾಲೆಜ್ ಹೇಳಿ ಡಿಸ್ಕಷನ್ ಮಾಡಿ ಸೊ ಆ ಕಾನ್ಸೆಪ್ಟ್ ಒಳಗಿಂದ ಎಷ್ಟು ಕ್ವಶನ್ಸ್ ಆಗುತ್ತೆ ಆ ಕ್ವಶನ್ ಸಾಲ್ವ್ ಮಾಡಬೇಕಂತ ಪ್ಲ್ಯಾನ್ ಅದ. ಸೊ ಇನ್ ಟುಡೇ ವಿ ವಿಲ್ ಸ್ಟಾರ್ಟ್ ವಿತ್ ದ ಸೆಟ್. ಯು ಆಲ್ ನೋ ದಿಸ್ ಸೆಟ್ ಅನ್ನೋ ಚಾಪ್ಟರ್ನ ಫಸ್ಟ್ ಇವಾಗ ಕಲ್ತಿದ್ದೀರಿ. So set means what you all know, that the set is the collection of well-defined object. Yes, ಇದು ವೆಲ್ ಡಿಫೈನ್ಡ್ ಇರಲಿಲ್ಲ, ಸಿಂಪ್ಲಿ ಕಲೆಕ್ಷನ್ಸ್ ಇರುತ್ತೆ. ಸೆಟ್ಸ್ಗೂ ಕಲೆಕ್ಷನ್ಸ್ಗೂ ನೀವು ಡಿಫ್ರೆನ್ಸ್ ಗೊತ್ತಿದೆ ಆಲ್ರೆಡಿ. ಸೊ ದಿಸ್ ಒನ್ ರಿವೈಸ್ ಮಾಡೋಣ ದ ಲಾ ಆಫ್ ಅಲ್ಜಿಬ್ರಿಕ್ ಸೆಟ್ಸ್ ಬಗ್ಗೆ. ಸೊ ಇನ್ ದ್ಯಾಟ್ ದ ಐಡೆಂಪೊಟೆಂಟ್ ಲಾಸ್. ಸೊ ಇಲ್ಲಿ ನೇಮನ್ನು ನೆನ್ಪಿಟ್ಕೋದಕ್ಕಿಂತ ಅವು ರೂಲ್ಸ್ ಏನಿದೆ ಅಂತ ಜಸ್ಟ್ ರಿವೈಸ್ ಮಾಡೋಣ. ಈ ಐಡೆಂಟಿಫೈಡ್ ಲಾಸ್ ಏನು ಹೇಳುತ್ತೆ, ಯಾವುದಾದ್ರು ಒಂದು ನಾವು ಸೆಟ್ ತೊಗೊಂಡ್ರೆ ಫಾರ್ ಎನಿ ಸೆಟ್ ಏನಾಗುತ್ತೆ, ಆ ಸೆಟ್ ಜೊತೆನೇ ಆ ಸೆಟ್ನೇ ಯೂನಿಯನ್ ಮಾಡಿದರೆ ಯು ವಿಲ್ ಗೆಟ್ ಎ. ಅದೇ ಸೆಟ್ ಜೊತೆ ಇಂಟರ್ಸೆಕ್ಷನ್ ಮಾಡಿದರೆ ಎ. ಯೂನಿಯನ್ ಮೀನ್ಸ್ ವಾಟ್ ಇರಿಯರ್. ಸೊ ಯೂನಿಯನ್ ಸಿಂಬಾಲ್ ಬಗ್ಗೆ ಗೊತ್ತಿರ್ಬೋದು ನಿಮ್ಗೆ. ಯೂನಿಯನ್ ಮೀನ್ಸ್ ಎವ್ರಿಥಿಂಗ್ ಬರುತ್ತೆ. ಸೊ ಆಲ್ ಆರ್ ಅಂತ ಆಗುತ್ತೆ. ಸೊ ಇಂಟರ್ಸೆಕ್ಷನ್ ಮೀನ್ಸ್ ಕಾಮನ್ ಅಂತ ಬರುತ್ತೆ. ಇಲ್ಲಿ ಡೀಟೇಲಾಗಿ ಬರ್ತೀನಿ. ಇಂಟರ್ಸೆಕ್ಷನ್ ಮೀನ್ಸ್ ಕಾಮನ್ ಮತ್ತು ಆ್ಯಂಡ್ ಅಂತ ಯೂಸ್ ಮಾಡ್ತೀವಿ. ಯೂನಿಯನ್ ಮೀನ್ಸ್ ಎವ್ರಿಥಿಂಗ್ ಆರ್ ಅಂತ ಯೂಸ್ ಮಾಡ್ತೀವಿ. ಸೊ ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಲಾ. ಜಸ್ಟ್ ರಿಮೆಂಬರ್ ದೀಸ್ ಟು ಥಿಂಗ್ಸ್. ಅದೇ ಸೆಟ್ಗೆ ಅದೇ ಸೆಟ್ ಯೂನಿಯನ್ ಮಾಡಿ ಯು ವಿಲ್ ಗೆಟ್ ದ್ಯಾಟ್ ಸೆಟ್ ಓನ್ಲಿ. ಅದೇ ಸೆಟ್ ಜೊತೆ ಅದೇ ಸೆಟ್ ಇಂಟರ್ಸೆಕ್ಷನ್ ಮಾಡಿದರೆ ಯು ವಿಲ್ ಗೆಟ್ ಸೇಮ್. ಓಕೆ, ದ ನೆಕ್ಸ್ಟ್ ಈಸ್ ಐಡೆಂಟಿಟಿ ಲಾಸ್. ಓಕೆ, ಐಡೆಂಟಿಟಿ ಲಾಸ್ ಫಾರ್ ಎನಿ ಸೆಟ್. ಐಡೆಂಟಿ ಲಾಸ್ ಏನು ಹೇಳುತ್ತೆ ಅಂದರೆ, ನೀವು ಒಂದು ಸೆಟ್ಟನ್ನು ಕನ್ಸಿಡರ್ ಮಾಡಿ ಒಂದು ಸೆಟ್ಗೆ ಎಂಟಿ ಸೆಟ್ ಜೊತೆ ಯೂನಿಯನ್ ಮಾಡಿದರೆ ನಿಮಗೆ ಅದೇ ಸೆಟ್ ಸಿಗುತ್ತೆ. ಓಕೆ, ಸೆಟ್ ಮೀನ್ಸ್ ಇಟ್ ಮೇ ನಾನ್ ಎಂಟಿ ಸೆಟ್ಟನ್ನು ಕನ್ಸಿಡರ್ ಮಾಡಬೇಕು. ಅವರೆಲ್ಲ ಇಲ್ಲೂ ಕೂಡ ಎಂಟಿ ಸೆಟ್ ಕನ್ಸಿಡರ್ ಮಾಡಿದರೆ ಯು ವಿಲ್ ಗೆಟ್ ಎಂಟಿ ಸೆಟ್. ಜಸ್ಟ್ ರಿಮೆಂಬರ್ ದಿಸ್ ಥಿಂಗ್. ಇಫ್ ಯು ಚೂಸ್ ಅ ನಾನ್ ಎಂಟಿ ಸೆಟ್ ಮೀನ್ಸ್ ವಾಟ್, ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಆದರೆ ಅದರಲ್ಲಿರ್ಬೇಕು. ಎ ಯೂನಿಯನ್ ಪೈ ಈಸ್ ಈಕ್ವಲ್ ಟು ಎ. ದ ನೆಕ್ಸ್ಟ್ ಈಸ್ ಎ ಇಂಟರ್ಸೆಕ್ಷನ್ ಯು. ಯು ಮೀನ್ಸ್ ವಾಟ್, ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಜೊತೆ ಎನ್ನ ಇಂಟರ್ಸೆಕ್ಷನ್ ಮೀನ್ಸ್ ಕಾಮನ್ ಎಲಿಮೆಂಟನ್ನು ಪಿಕ್ ಮಾಡಬೇಕಂದ್ರೆ ಸೊ ಯು ವಿಲ್ ಗೆಟ್ ದ್ಯಾಟ್ ಒರಿಜಿನಲ್ ಸೆಟ್ ಉಂಟು. ಯಾವಾಗ ಒರಿಜಿನಲ್ ಸೆಟ್ ಸಿಗುತ್ತೆ, ಯಾವುದು ಜೊತೆ ಮಾಡಿದ್ರೆ ಎಂಟಿ ಸೆಟ್ ಜೊತೆ ಯೂನಿಯನ್ ಮಾಡಿದಾಗ, ಆ್ಯಂಡ್ ಯಾವ್ದು ಇಂಟರ್ಸೆಕ್ಷನ್ ಮಾಡಬೇಕು, ಯೂನಿವರ್ಸಲ್ ಸೆಟ್ ಜೊತೆ ಇಂಟರ್ಸೆಕ್ಷನ್ ಮಾಡಿದಾಗ. ಈ ರೀತಿ ನೆನ್ಪಿಟ್ಕೊಳ್ಳಿ. ಸೊ ಯು ಆಲ್ ನೋ ದಿಸ್ ಸಿಂಬಾಲ್ ಈಸ್ ಎ ವಾಟ್ ಎಂಟಿ ಸೆಟ್, ದಿಸ್ ಈಸ್ ಎ ಯೂನಿವರ್ಸಲ್ ಸೆಟ್. ಯಾವುದ್ರ ಜೊತೆ ಯೂನಿಯನ್ ಮಾಡಿದರೆ ಅದೇ ಸೆಟ್ ಸಿಗತ್ತೈತಿ, ಯಾವುದ್ರ ಜೊತೆ ಯಾವುದು ರೀಸನ್ಗೋಸ್ಕರ ಅದು ಅದೇ ಸೆಟ್ ಇಂಟರ್ಸೆಕ್ಷನ್ ಮಾಡಿದರೆ ಅದೇ ಸೆಟ್ ಸಿಗತ್ತಿಲ್ಲ, ಅದಕ್ಕೆ ಇವೆರಡು ನಾವು ಏನಂತ ಕರಿತೀವಿ, ಐಡೆಂಟಿಟಿ ಎಲಿಮೆಂಟ್ಸ್ ಅಂತ ಕರಿತೀವಿ.
ಐಡೆಂಟಿಟಿ ಎಲಿಮೆಂಟ್ ಆಫ್ ಯೂನಿಯನ್ ಯಾವುದು ಎಮ್ ಟಿ. ಐಡೆಂಟಿಟಿ ಎಲಿಮೆಂಟ್ ಆಫ್ ಇಂಟರ್ಸೆಕ್ಷನ್ ಯಾವುದು ಯೂನಿವರ್ಸಲ್ ಸೆಟ್. ಇಷ್ಟು ನೆನ್ಪಿಟ್ಕೋಬೇಕು ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಏನು ಬರುತ್ತಾ, ಕಮ್ಯುಟೇಟಿವ್ ಲಾ ಬರುತ್ತೆ. ಕಮ್ಯುಟೇಟಿವ್ ಲಾ ಮೀನ್ಸ್ ಕಮ್ಯುಟೇಟಿವ್ ಲಾ ಫಾರ್ ಎನಿ ಟೂ ಸೆಟ್ಸ್ ತೊಗೋತೀನಿ, ಸೆಟ್ ಎ ಮತ್ತು ಸೆಟ್ ಬಿ, ಬೋತ್ ಆರ್ ಡಿಫ್ರೆಂಟ್ ಸೆಟ್ಸ್. ಸೊ ಇಟ್ ಮೇ ದ ಫಸ್ಟ್ ಲಾ ಈಸ್ ಎ ಯೂನಿಯನ್ ಬಿ. ಇಫ್ ಯು ಡ್ಯೂ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಬಿ ಯೂನಿಯನ್ ಎ. ಎ ಜೊತೆ ಬಿ ಯೂನಿಯನ್ ಮಾಡ್ಬೋದು, ಬಿ ಜೊತೆ ಎ ಯೂನಿಯನ್ ಬೇಕು. ಬಂದಿರೋಂಥ ಸೆಟ್ ಎರಡೂ ಈಕ್ವಲ್ ಇರುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಈಸ್ ಇಂಟರ್ಸೆಕ್ಷನ್ ಕೂಡ ಅದೇ ಅಪ್ಲೈ ಆಗುತ್ತೆ. ದಿಸ್ ಈಸ್ ಯುವರ್ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನು. ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಆಗ್ತದೆ ಸೆಟ್ಸ್ಗೆ ಅಂತ. ಅಸೋಸಿಯೇಟಿವ್ ಲಾ ಬಗ್ಗೆ ಕೇಳಿರ್ಬೋದು. ಅಸೋಸಿಯೇಟಿವ್ ಲಾ ಮೀನ್ಸ್ ವಿ ನೀಡ್ 3 ಸೆಟ್ಸ್ ಹಿಯರ್. ಸೊ ಆಸ್ ಯು ಆಲ್ ನೋ ದ್ಯಾಟ್ ದಿಸ್ pattern, A union B union C, A union B union C. First we do what? A union B set. After that you will get one new set. That new set and the C set ಏನು ಮಾಡಬೇಕು, ಯೂನಿಯನ್ ಮಾಡಬೇಕು. ಇಲ್ಲಿ ಏನು ಬಿ ಮತ್ತು ಯೂನಿಯನ್ ಸಿ ಸೆಟ್ಟನ್ನು ನೀವು ಫಸ್ಟ್ ಸಾಲ್ವ್ ಮಾಡಿಕೊಂಡು ಆ ಸೆಟ್ ಜೊತೆಗೆ ಎಗೆ ಯೂನಿಯನ್ ಮಾಡಿದರೆ ಇವೆರಡು ಈಕ್ವಲ್ ಬರುತ್ತೆ. ಸಿಮಿಲರ್ಲಿ ಫಾರ್ ದ ಇಂಟರ್ಸೆಕ್ಷನ್. ಆ್ಯಂಡ್ ದ ನೆಕ್ಸ್ಟ್ ಇಸ್ ಡಿಸ್ಟ್ರಿಬ್ಯೂಟಿವ್ ಲಾ. ದ ಡಿಸ್ಟ್ರಿಬ್ಯೂಟಿವ್ ಲಾಗೂ ಕೂಡ 3 ಸೆಟ್ ಬೇಕು. ಸೊ ದಿಸ್ ಈಸ್ that just revise these things. You all know, I hope you all know this. Union and intersections are distributives over intersection union. These two are the next is De Morgan's law. The De Morgan's law is very important law. Just remember these things. If A and B is any two set, De Morgan's law means what here? First A union B. This symbol is complement. Okay. A union B whole complement is equal to A complement intersection B complement. A union B ಮಾಡಿ ಅದ್ರ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿದರೆ ಆ್ಯಂಡ್ ಎ ಕಾಂಪ್ಲಿಮೆಂಟ್ದು ಬಿ ಕಾಂಪ್ಲಿಮೆಂಟ್ದು ಇಂಟರ್ಸೆಕ್ಷನ್ ಮಾಡಿದ್ರು ಕೂಡ ಎರಡು ಸೆಟ್ ಸೇಮ್ ಇರುತ್ತೆ ಅಂತ ಅರ್ಥ. ಸಿಮಿಲರ್ಲಿ ಫಾರ್ ಹಿಯರ್ ಎ ಇಂಟರ್ಸೆಕ್ಷನ್ ಬಿ ಮಾಡಿ ಅದ್ರ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿದರೆ ಯು ವಿಲ್ ಗೆಟ್ ಒನ್ ನ್ಯೂ ಸೆಟ್. ದೆನ್ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಇದ್ರದ್ದು ಸೆಟ್ ಫೈಂಡ್ ಔಟ್ ಮಾಡಿದರೆ ಅವೆರಡು ಕೂಡ ಈಕ್ವಲ್ ಇದೆ. ಇವೆರಡು ನೆನ್ಪಿಟ್ಕೊಳ್ಳಿ. ದೀಸ್ ಟು ಆರ್ ದ ವೆರಿ ಇಂಪಾರ್ಟೆಂಟ್ law, that these two are the called as De Morgan's law. The next, operations on sets. Operations on set ಇದೇನು ಬೇಡ, ಆ್ಯಕ್ಚುಲಿ ಗೊತ್ತಿರುತ್ತೆ, ಆಲ್ಮೋಸ್ಟ್ ಗೊತ್ತಿದ್ರು ಕೂಡ ಇವೆರಡು ಏನಿದಾವಲ್ಲ ಫಸ್ಟ್ ಟು ಎ ಬಿ ಎನಿ ಯಾವುದಾದ್ರು ಸೆಟ್ ತೊಗೊಂಡು ಇವು ಫಸ್ಟ್ ಟು ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವನ್ನ ನೆನ್ಪಿಟ್ಕೋಬೇಕು. ಯಾವುದೇ ನೀವು ಸೆಟ್ ಒಳಗಿನ ಫಾರ್ಮುಲಾ ನೆನ್ಪಿಟ್ಕೋಬೇಕಂತಂದ್ರೆ ಫಸ್ಟ್ ಇಮ್ಯಾಜಿನ್ ದ್ಯಾಟ್ ಸೆಟ್ ಎದ್ರಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು, ವೆನ್ ಡಯಾಗ್ರಾಮಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ವೆನ್ ಡಯಾಗ್ರಾಮಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಂಡು ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಪರ್ಮನೆಂಟಾಗಿ ನೆನ್ಪಿಡಿತಾವೆ ಶೋರ್. ಎ ಮೈನಸ್ ಬಿ ಇದೆ. ಸೊ ಎ ಮೈನಸ್ ಬಿ ಮೀನ್ಸ್ ಎ ಡಿಫ್ರೆನ್ಸಸ್ ಆಫ್ ಎ ಮೈನಸ್ ಬಿ ಮೀನ್ಸ್ ಆರ್ ಡಿಫ್ರೆನ್ಸ್. ಓಕೆ, ಅದು ಯಾವಾಗ ಎದಕ್ಕೆ ಈಕ್ವಲ್ ಆಗುತ್ತೆ? ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಈಕ್ವಲ್ ಆಗುತ್ತೆ ಅಂತ ಹೇಳ್ತಾರೆ. ಹೌ? ಸೊ ವೆನ್ ಡಯಾಗ್ರಾಮ್ ಅಂದರೆ ಏನು ರೀ? ಸಪೋಸ್ ಇದು ಎ ಸೆಟ್, ಇದು ಬಿ ಸೆಟ್. ಓಕೆ, ಎ ಮೈನಸ್ ಬಿ ಅಂದರೆ ಏನು ಬರುತ್ತೆ ರೀ? ನಮಗೆ ಆಲ್ಮೋಸ್ಟ್ ಇದಷ್ಟೇ ಬರುತ್ತೆ, ಹೌದಿಲ್ಲ ರೀ? ಎ ಒಳಗೆ ಬಿ ಅನ್ನೋ ಕಾನ್ಸೆಪ್ಟ್, ಬಿ ಅನ್ನೋ ಸೆಟ್ಟನ್ನು ಡಿಲೀಟ್ ಮಾಡ್ತೀವಿ. ಬಿ ಎಲ್ಲಿ ತನಕ ಇದೆ? ಇಲ್ಲಿ ತನಕ. ಇದನ್ನೆಲ್ಲ ಡಿಲೀಟ್ ಮಾಡಿದರೆ ಏನು ಉಳಿತದೆ ನಿಮಗೆ? ಇದಷ್ಟೇ ಉಳಿತಿದೆ. ಇದು ಎ, ಇದು ಬಿ. ಓಕೆ, ಸೊ ಎ ಒಳಗಿಂದ ಬಿ ಸೆಟ್ ತೆಗೆದ್ರೆ ಇದಷ್ಟೇ ಉಳಿತದೆ. ದಟ್ ಈಸ್ ಈಕ್ವಲ್. ದ ನೆಕ್ಸ್ಟ್ ಆರ್ ಎಲ್ಸ್ ಇದನ್ನು ತಗೋರಿ, ಈ ಪಾರ್ಟ್ ನೋಡ್ರಿ. ಈ ಎ ಸೆಟ್ ಒಳಗೆ ಬಿ ಕಾಂಪ್ಲಿಮೆಂಟನ್ನು ತೆಗೆದ್ರೆ, ಬಿ ಕಾಂಪ್ಲಿಮೆಂಟ್ ಅಂದರೆ ಏನು ರೀ? ಬಿ ಕಾಂಪ್ಲಿಮೆಂಟ್ ಅಂದರೆ ಬಿ ಈ ಸೆಟ್ ಬಿಟ್ಟು ಉಳಿದಿದ್ದೆಲ್ಲ ಸೆಟ್. ಅಂದರೆ ಏನು ಬರ್ತೈತಿ? ಹೋಲ್ ಎಂಟೈರ್ ಇದು ಬಿಟ್ಟು ಎಲ್ಲ ಬರುತ್ತೆ ಯೂನಿವರ್ಸಲ್. ಎಸ್ಸನು? ಸೊ ಈ ಸೆಟ್ ಬಿಟ್ಟು ಉಳಿದಿದ್ದೆಲ್ಲ ಬರುತ್ತೆ. ಅದ್ರ ಜೊತೆಗೆ ಈ ಎ ಅನ್ನೋ ಸೆಟ್ ಏನಿದೆಲ್ಲ ಅದನ್ನು ನೀವು ಎರಡು ಇಂಟರ್ಸೆಕ್ಷನ್ ಮಾಡಿದರೆ, ಇಂಟರ್ಸೆಕ್ಷನ್ ಮೀನ್ಸ್ ಎರಡು ಕಾಮನ್, ಅವು ಎರಡು ಥರಗಿಂದು ಎರಡು ಕಾಮನ್ ರೀಸನ್ ಏನೈತಲ್ಲ ಅದು ಅಂದ್ರೆ ಇದೇ ಬರುತ್ತಾ? ಎಸ್, ಐ ಹೋಪ್ ಯು ಆರ್ ಗೆಟಿಂಗ್. ಈ ರೀತಿ ನೀವು ಇಮ್ಯಾಜಿನೇಷನ್ ಮಾಡಬೇಕು.
ಜಸ್ಟ್ ಈ ರೀತಿ ನೀವು ನೋಡ್ಕೊಂಡು ನಿಮ್ಗೆ ನೆನ್ಪು ಬಿಡೋಂಗಿಲ್ಲ. ಸೊ ಇದನ್ನು ನೀವು ಯಾವ ರೀತಿ ಕನ್ವರ್ಟ್ ಮಾಡ್ಕೊಂಡು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ವೆನ್ ಡಯಾಗ್ರಾಮ್ ಪ್ರಕಾರ ನೋಡ್ಕೊಂಡು ಇಟ್ಕೋಬೇಕು. ಸೊ ನಿಮ್ಗೆ ಅವೆರಡು ಈಕ್ವಲ್ ಹೆಂಗೆ ಆಗ್ತಾವಂತ ಜಲ್ದಿ ಗೊತ್ತಾಗುತ್ತೆ. ಸಿಮಿಲರ್ಲಿ ಬಿ ಇಂಟರ್ಸೆಕ್ಷನ್ ಎ, ಇಲ್ಲೇ ಬಿ ಇದೆ, ಎ ಇದೆ. ಬಿ ಒಳಗೆ ಏನು ಡಿಲೀಟ್ ಮಾಡಿದ್ರೆ, ಎ ಅಂದರೆ ಇಲ್ಲಿ ಇದೆಲ್ಲ ಎಂಟೈರ್ ಹೋಗುತ್ತೆ. ಸೊ ಅವಾಗೇನು ಉಳಿಯುತ್ತೆ, ಇದು ಉಳಿಯುತ್ತೆ. ಎಸ್, ಅದು ಎದಕ್ಕೆ ಈಕ್ವಲ್ ಆಗುತ್ತೆ, ಬಿ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್. ಸೊ ಸೇಮ್ ಹಂಗೆ ಬರುತ್ತೆ ಇವೆರಡು. ಇವೇನು 7 ಅದಾವಲ್ಲ, ಈ 7 ಒಳಗೆ ಇವೆರಡು ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಪ್ರೇಷನ್ಸ್ ಆನ್ ಸೆಟ್ಸ್ ಒಳಗೆ. ಸೊ ಇವೆಲ್ಲ ಇನ್ ಕಾಮನ್. ಎ ಮೈನಸ್ ಬಿ ಮಾಡಿದ್ರೆ ಎ ಬರುತ್ತೆ, ಆರ್ ಎಲ್ಸ್ ಅದ್ರ ಜೊತೆ ಇಂಟರ್ಸೆಕ್ಷನ್ ಮಾಡಿದರೆ ಎಮ್ ಟಿ ಇರುತ್ತೆ. ಯಾವಾಗ ನೋಡ್ರಿ, ಥರ್ಡ್ ಲಾ ಏನು ಹೇಳತ್ತದ ಕೇಳ್ಬೋದು ಕ್ವಶನ್ ಸಿ ಟಿ ಒಳಗೆ. ಎ ಮೈನಸ್ ಬಿ ಒಳಗೆ ಎ ಬಂತು ಅಂದ್ರೆ ವಾಟ್ ಅಬೌಟ್ ದ ಇಂಟರ್ಸೆಕ್ಷನ್ ಆಫ್ ದೀಸ್ ಟು. ಓಕೆ, ಅವ್ರೇನು ಕೊಡ್ತಾರೆ ಕಂಡೀಷನ್, ಸೆಟ್ ಎ ಮತ್ತು ಸೆಟ್ ಬಿ ಡಿಫ್ರೆನ್ಸಸ್ ಎ ಮೈನಸ್ ಬಿ ಮಾಡಿದರೆ ನಿಮ್ಗೆ ಎ ಸೆಟ್ಟ ಸಿಗತ್ತೆ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಏನಿರ್ಬೋದು, ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಏನು ಬರ್ಬೋದು ಅನ್ನೋದು ಕ್ವಶನ್ ಕೇಳ್ತಾರೆ. ಸೊ ನಿಮ್ಗೇನು ಸಿಗತ್ತೈತಿ, ಎ ಒಳಗೆ ಬಿನ ಮೈನಸ್ ಮಾಡಿದರೆ ನಿಮ್ಗೆ ಏನೂ ಡಿಫ್ರೆನ್ಸ್ ಆಗತ್ತಿಲ್ಲ, ಅದ ಸೆಟ್ಟ ಸಿಗತ್ತೈತಿ. ಯಾವುದ ಎ ಸೆಟ್ಟ ಸಿಗತ್ತೈತಿ. ಎಸ್, ಸೊ ಏನೂ ಡಿಫ್ರೆನ್ಸ್ ಆಗತ್ತಿಲ್ಲ, ಅದ ಸೆಟ್ಟ ಸಿಗತ್ತೈತಿ ಅಂದ್ರೆ ಅವೆರಡು ನಡು ಕಾಮನ್ ಏನೂ ಇಲ್ಲ ಅಂತನ ಅರ್ಥಲ್ಲ. ಸೊ ಅವಾಗೇನು ಬರುತ್ತೆ, ಎ ಇಂಟರ್ಸೆಕ್ಷನ್ ಬಿ ಏನು ಬರುತ್ತೆ, ಎಮ್ ಟಿ ಸೆಟ್ ಬರುತ್ತೆ. ನೆಕ್ಸ್ಟ್ ಲಾ, ಎ ಯೂನಿಯನ್ ಮೈನಸ್ ಬಿ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ. ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪೈ. ಇವೆಲ್ಲ ಕಾಮನ್. ಸೊ ಸಬ್ಸೆಟ್ ಬಗ್ಗೆನೂ ನಿಮ್ಗೆ ಆಲ್ರೆಡಿ ಗೊತ್ತಾ. ಸೊ ಜಸ್ಟ್ ರಿಕಾಲ್ ದಿಸ್. ಆ್ಯಂಡ್ this symbol, you know this symbol is symmetric. Okay, so symmetric ಅನ್ನೋದು a union b. symmetric means what, a minus b union b minus a ಮಾಡಿದಾಗ ಬರುವಂಥದ್ದು ಇದು. ಮೀನ್ಸ್ ಇವೆರಡು ಡಿಫ್ರೆನ್ಸು ಯೂನಿಯನ್ ಮಾಡಿದರೆ ನಿಮ್ಗೇನು ಸಿಗತ್ತಲ್ಲ ಸೆಟ್, ಆ ಸೆಟ್ಟಿಗೆ ನೀವೇನು ಕರೀತೀರಿ, ಸಿಮೆಟ್ರಿಕ್ ಡಿಫ್ರೆನ್ಸ್ ಅಂತ ಕರಿತೀರಿ. ಅದನ್ನು ಯಾವ ರೀತಿ ಡಿನೋಟ್ ಮಾಡ್ತೀರಿ, ಟ್ರಯಾಂಗಲ್. So next is important result on number of elements in set. Okay, so number of elements in set means ಅದನ್ನು ಏನಂತ ಕರಿತೀವಿ, ಕಾರ್ಡಿನಾಲಿಟಿ ಸೆಟ್ ಅಂತ ಕರಿತೀರಿ. ಕಾರ್ಡಿನಾಲಿಟಿ ಮೀನ್ಸ್ ವಾಟ್, the number of how many elements are there in a particular set, number of elements. ಅದನ್ನು ಯಾವ ರೀತಿ ಡಿನೋಟ್ ಮಾಡ್ತೀವಿ, n of a. ಸೊ ಇಫ್ ಫಸ್ಟ್ ಏನು ಮಾಡ್ತೀವಿ, 3 ಸೆಟ್ ತೊಗೋತೀವಿ. ದ್ಯಾಟ್ 3 ಸೆಟ್ಸ್ ಕಂಪಲ್ಸರಿ ಏನಿದಾವೆ, ಫೈನೈಟ್ ಸೆಟ್ ಇದಾವೆ. ಫೈನೈಟ್ ಸೆಟ್ ಇದ್ದಾಗ ಮಾತ್ರ ಇದು ಲಾ ಅಪ್ಲೈ ಆಗುತ್ತೆ. ಸೊ ಎ ಬಿ ಸಿ ಆದ ಫೈನೈಟ್ ಸೆಟ್, ಯೂನಿವರ್ಸಲ್ ಸೆಟ್ ಈಸ್ ಆಲ್ಸೋ ಎ ಫೈನೈಟ್ ಸೆಟ್. ಇದನ್ನ ಫಸ್ಟ್ ಮೇನ್ ಥಿಂಗ್. ಸೊ ದ ಫಸ್ಟ್ ರಿಸಲ್ಟ್ ಏನು ಹೇಳುತ್ತೆ ನೋಡ್ರಿ, ಎನ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿ, ಎನ್ ಆಫ್ ಎ ಯೂನಿಯನ್ ಬಿ ಮೀನ್ಸ್ ವಾಟ್, ಎ ಯೂನಿಯನ್ ಬಿ, ಎ ಫೈನೈಟ್ ಸೆಟ್, ಬಿ ಫೈನೈಟ್ ಸೆಟ್. ಅವೆರಡು ಯೂನಿಯನ್ ಮಾಡಿದರೆ ನಿಮಗೆ ಫೈನೈಟ್ ಸೆಟ್ ಸಿಗುತ್ತೆ. ದ್ಯಾಟ್ ಈಸ್ ಆಲ್ಸೋ ಒನ್ ಸೆಟ್. ಆ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇದಾವೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋಕ್ಕೆ ಇದು ಫಾರ್ಮುಲಾ. ಸೊ ದಿಸ್ ಮೀನಿಂಗ್ ಏನಾಗುತ್ತೆ, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಸೆಟ್ ದ್ಯಾಟ್ ಈಸ್ ಈಕ್ವಲ್ ಟು ವಾಟ್, ದ ಕಾರ್ಡಿನಾಲಿಟಿ ಆಫ್ ಎ. ಇಟ್ ಮೀನ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಒಳಗೆ ಎಷ್ಟು ಇರ್ತಾವಲ್ಲ ಅದ್ರ ಜೊತೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಒಳಗೆ ಎಷ್ಟು ಇರ್ತಲ್ಲ ಅವೆರಡು ಆ್ಯಡ್ ಮಾಡಿದ್ರೆ. ಸೊ ಆ್ಯಡ್ ಮಾಡಿದ್ರೆ ಅಷ್ಟೇ ಬರೋಂಗಿಲ್ಲ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಇದ್ರಾಗಿನೂ ಕಾಮನ್ ಎಲಿಮೆಂಟ್ಸು ಇದ್ರಾಗಿನ ಕಾಮನ್ ಎಲಿಮೆಂಟ್ಸು ಸೇಮ್ ಇರ್ತಾವೆ. ಇದ್ರಾಗಿನ ಎಲಿಮೆಂಟ್ಸು ಏನಿರ್ತಲ್ಲ ಇದ್ರಾಗೂ ಇರ್ಬೋದು. ಸೊ ಅವು 2 ಸತಿ ಬರ್ತಿರ್ತವೆ. ಸೊ ಆ 2 ಸತಿ ಬರಬಾರ್ದು, ಬಿಕಾಸ್ ಸೆಟ್ ಏನೋ ಡಿಸ್ಟಿಂಕ್ಟ್ ಎಲಿಮೆಂಟ್. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತೀವಿ, ಅವು ಎರಡದಾಗಿನ ಕಾಮನ್ ಎಲಿಮೆಂಟನ್ನು ಮತ್ತಿಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಅವಾಗ ನಿಮಗಿದು ಬ್ಯಾಲೆನ್ಸ್ ಆಗುತ್ತೆ. ಸೊ ನೀವೇನು ನೆನ್ಪಿಟ್ಕೋಬೇಕು, ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ದ ನೆಕ್ಸ್ಟ್ ಈಸ್ ಇಂಟರ್ಸೆಕ್ಷನ್ ಬಗ್ಗೆ. ಇಂಟರ್ಸೆಕ್ಷನ್ ಮೀನ್ಸ್ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಇಂಟರ್ಸೆಕ್ಷನ್ ಬಿ. The next, n a minus b is equal to n of a minus n of a intersection b. The number of elements in a difference b ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು,
ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಒಳಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿನ ಮೈನಸ್ ಮಾಡ್ಬೋದು. ಇದನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು? ಎ ಮೈನಸ್ ಬಿ ಅಂದರೆ ಏನ? ಎ ಸೆಟ್ ಒಳಗಿಂದ ಬಿ ಸೆಟ್ಟನ್ನು ಡಿಲೀಟ್ ಮಾಡಬೇಕು. ಇದ್ರ ಮೀನಿಂಗ್ ಏನ? ಇದು ಅದಕ್ಕೆ ಈಕ್ವಲ್ ಆಗತ್ತಾ? ನಂಬರ್ ಆಫ್ ಎಲಿಮೆಂಟ್ಸ್ ಏನಿರತ್ತಲ್ಲ ಎ ಒಳಗೆ, ಅದ್ರಾಗ ನೀವು ಕಾಮನ್ ಎಲಿಮೆಂಟ್ಸ್ ಅಂದ್ರೆ ಏನ? ಇಂಟರ್ಸೆಕ್ಷನನ್ನು, ಎರಡು ಇಂಟರ್ಸೆಕ್ಷನ್ ಎಲಿಮೆಂಟ್ಸ್ನ ಡಿಲೀಟ್ ಮಾಡಿದ್ರೇ ನಿಮ್ಗೆ ಆಟೋಮೆಟಿಕ್ಲಿ ಸಿಗತ್ತಂತ. ಸೊ ಎನ್ ಆಫ್ ಎ ಮೈನಸ್ ಬಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ. ನಂಬರ್ ಆಫ್ ಎಲಿಮೆಂಟ್ಸ್ ಎ ಬೇಕು. ಸಪೋಸ್ ಏನಿರುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಮೈನಸ್ ಬಿ ಕೊಟ್ಟಿರ್ತಾರೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇಂಟರ್ಸೆಕ್ಷನ್ ಅವ್ರು ಕೊಟ್ಟಿರ್ತಾರೆ. ಇವೆರಡು ಕೊಟ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಏನು ಫೈಂಡ್ ಔಟ್ ಮಾಡಿ ಅಂತಾರೆ. ಸೊ ಅವಾಗ ಇದನ್ನ ಫಾರ್ಮುಲಾ ಯೂಸ್ ಮಾಡಬೇಕು. ಏನು ಬರುತ್ತೆ? ಇದು ಈ ಕಡೆ ಶಿಫ್ಟ್ ಆಗುತ್ತೆ ಅಷ್ಟೇ. ಸೊ ಒನ್ ಮೋರ್ ಈಸ್ ಡಿಫ್ರೆನ್ಸಸ್, ಸಿಮೆಟ್ರಿಕ್ ಡಿಫ್ರೆನ್ಸಸ್. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸಿಮೆಟ್ರಿಕ್ ಡಿಫ್ರೆನ್ಸಸ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ನಿಮ್ಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಗೊತ್ತಿದ್ದು, ನಂಬರ್ ಆಫ್ ಎ ಇಂಟರ್ಸೆಕ್ಷನ್ ಬಿಗೆ 2 ಟೈಮ್ಸ್, ಇಲ್ಲಿ 2 ಟೈಮ್ಸ್ ಮಾಡಬೇಕು. ಸೊ ಇದಕ್ಕೂ ಡಿಫ್ರೆನ್ಸ್ ಅದೇ. ದ ನೆಕ್ಸ್ಟ್ ಎಕ್ಸ್ಟೆನ್ಷನ್. ಇವೆರಡು ಎಕ್ಸ್ಟೆನ್ಷನ್ ಮೀನ್ಸ್ ಈ 3 ಸೆಟ್ ಕೊಟ್ಟು ಯೂನಿಯನ್ ಫೈಂಡ್ ಔಟ್ ಮಾಡಿದಾಗ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಈ ರೀತಿ ಬರುತ್ತೆ. ಸೊ ಇದನ್ನು ಕೂಡ ನೀವು ವೆನ್ ಡಯಾಗ್ರಾಮ್ದಲ್ಲಿ ನೆನ್ಪಿಟ್ಕೋಬೋದು. ಓಕೆ, ದೆನ್ ದಿಸ್ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ಇದು ಯೂನಿಯನ್ ಮಾಡಬೇಕಾದ್ರೆ ಏನಾಗುತ್ತೆ? ಇವು 3 ಆ್ಯಡ್ ಮಾಡಿ ಎರಡೆರಡು ಪೇರ್ದು ಇಂಟರ್ಸೆಕ್ಷನ್ ಮಾಡಿ ಅದು ಸಬ್ಸ್ಟ್ರಾಕ್ಟ್ ಮಾಡಿ ಮತ್ತು ಲಾಸ್ಟಿಗೆ ಏನು ಮಾಡಬೇಕು? ಎಲ್ಲ ಕಾಮನ್ ಎಲಿಮೆಂಟ್ಸನ್ನ ಆ್ಯಡ್ ಮಾಡಬೇಕು. ಎಸ್, ದ ನೆಕ್ಸ್ಟ್ ಇವು ಕೂಡ ಎಕ್ಸ್ಟೆನ್ಷನ್ ಇದ್ದಾವೆ. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ಬರುತ್ತೆ. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡಿ ಡಿಸ್ಕಷನ್ ಮಾಡಿ ಸಮ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನ ಡಿಸ್ಕಷನ್ ಮಾಡೋಣ ಸೆಟ್ ಕಾನ್ಸೆಪ್ಟ್ ಮೇಲೆ. ಅದಾದಮೇಲೆ ನೆಕ್ಸ್ಟ್ ರಿಲೇಷನ್ ಆ್ಯಂಡ್ ಫಂಕ್ಷನ್ಗೂ. ಥ್ಯಾಂಕ್ ಯು.